Namaste. Subject Mathematics, Class 9th, NCERT syllabus. Chapter number 2, Polynomials. Article number 2.3, Zeros of a polynomial. Example 5. Verify whether 2 and 0 are zeros of the polynomial x square minus 2x. Illi verify whether 2 and 0 are zeros of the polynomial x square minus 2x ಅಂತ ಹೇಳಿದ್ದಾರೆ. ಸೊಲ್ಯೂಷನ್ ಫಾರ್ ದಿಸ್ ಎಕ್ಸಾಂಪಲ್ ಲೆಟ್. ಇವಾಗ ನಾವೇನು ಮಾಡಬೇಕು, ಎಕ್ಸ್ ಸ್ಕ್ವೇರ್ ಮೈನಸ್ 2xಗೆ ಪಿ ಎಕ್ಸ್ ಅಂತ ಕಾಲ್ ಮಾಡೋಣ. ಅಸ್ಯೂಮ್ ಮಾಡಬೇಕು. ಲೆಟ್ ಅಂದರೆ ಅಸ್ಯೂಮ್ ಅಂತ. ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 2x. ದೆನ್ ಇವಾಗ ಏನು ಮಾಡಬೇಕು, ಎಕ್ಸಿಗೆ ವ್ಯಾಲ್ಯೂನ 2 ಅಂತ ಸಬ್ಸ್ಟಿಟ್ಯೂಷನ್ ಮಾಡಿ. 2 ಸ್ಕ್ವೇರ್ ಎಕ್ಸಿಗೆ 2 ಹಾಕಿದರೆ ಇಲ್ಲಿ ಸ್ಕ್ವೇರ್ ಇದೆಯಲ್ಲ 2 ಸ್ಕ್ವೇರ್ ಮೈನಸ್ 2 ಬರೀರಿ. ಇಲ್ಲಿ ಎಕ್ಸಿಗೆ 2 ಅಂತ ಸಬ್ಸ್ಟಿಟ್ಯೂಷನ್ ಮಾಡಿದರೆ 2 2s 4 ಆಗುತ್ತೆ. 2 ಸ್ಕ್ವೇರ್ ಇಸ್ 4 ಮೈನಸ್ 4. ಸೊ 4 ಮೈನಸ್ 4 ಇಸ್ 0. ಆ್ಯಂಡ್ ಇವಾಗ ಇಲ್ಲಿ 0 ಇದೆಯಲ್ಲ, ಅವಾಗ ಏನು ಮಾಡಬೇಕು, ಎಕ್ಸಿಗೆ 0 ಹಾಕಿ. ಸೊ ಎಕ್ಸ್ ವ್ಯಾಲ್ಯೂ ಇಸ್ 0. ಪುಟ್ ಇಟ್ ಎಕ್ಸ್ ವ್ಯಾಲ್ಯೂ ಇಸ್ 0. 0 ಸ್ಕ್ವೇರ್ ಇಸ್ 0 ಮೈನಸ್ 2 ಇಂಟು 0 ಇಸ್ 0. 0 minus 0 is 0. Hence, 2 and 0 are both zeros of the polynomial x square minus 2x. Let us now list our observations. ಅಂದರೆ ಇವಾಗ ಇಷ್ಟು ನೋಡಿದ್ವಲ್ಲ, ಲೀನಿಯರ್ ಪಾಲಿನಾಮಿಯಲ್, ಝೀರೋ ಆಫ್ ದಿ ಪಾಲಿನಾಮಿಯಲ್ ಬಗ್ಗೆ ಒಂದು ಲಿಸ್ಟ್ ಮಾಡೋಣ. ಓಕೆ, ಫಸ್ಟ್ ಪಾಯಿಂಟ್, ಎ ಝೀರೋ ಆಫ್ ಎ ಪಾಲಿನಾಮಿಯಲ್ ನೀಡ್ ನಾಟ್ ಬಿ ಝೀರೋ. ಅಂದರೆ ಏನದು, ಈ ಪಾಲಿನಾಮಿಯಲ್ ಇದೆಯಲ್ಲ ಅದು ಝೀರೋ ಆಗಿರಲೇಬೇಕು ಅಂತೇನಿಲ್ಲ. ಎ ಝೀರೋ ಆಫ್ ಎ ಪಾಲಿನಾಮಿಯಲ್ ನೀಡ್ ನಾಟ್ ಬಿ ಝೀರೋ. ಸೊ ಝೀರೋ ಆಫ್ ಎ ಪಾಲಿನಾಮಿಯಲ್ಲು ಝೀರೋ ಆಗಿರಬೇಕಂತೇನಿಲ್ಲ. ಗೊತ್ತಾಯ್ತಲ್ಲ. ಸೆಕೆಂಡ್ ಪಾಯಿಂಟ್, ಝೀರೋ ಮೇ ಬಿ ಎ ಝೀರೋ ಆಫ್ ಎ ಪಾಲಿನಾಮಿಯಲ್. ಈಗ ಝೀರೋ ಆಫ್ ಎ ಪಾಲಿನಾಮಿಯಲ್ ಝೀರೋ ಆಗಿರಲೂಬಹುದು. ಫಸ್ಟ್ ಪಾಯಿಂಟ್ ಏನು ಗೊತ್ತಾಗುತ್ತೆ, ಝೀರೋ ಆಫ್ ಎ ಪಾಲಿನಾಮಿಯಲ್ ಝೀರೋ ಆಗದೇನೂ ಇರ್ಬೋದು. ಸೆಕೆಂಡ್ ಪಾಯಿಂಟು, ಝೀರೋ ಆಫ್ ಎ ಪಾಲಿನಾಮಿಯಲ್ ಝೀರೋ ಆಗಿರಬಹುದು, ಮೇ ಬಿ. ಝೀರೋ ಆಫ್ ಎ ಪಾಲಿನಾಮಿಯಲ್ ಮೇ ಬಿ ಝೀರೋ ಆಗಿರ್ಬೋದು. ಝೀರೋ ಮೇ ಬಿ ಎ ಝೀರೋ ಆಫ್ ಎ ಪಾಲಿನಾಮಿಯಲ್. ಝೀರೋ ಅನ್ನೋದು ಝೀರೋ ಆಫ್ ಎ ಪಾಲಿನಾಮಿಯಲ್ ಆಗಿರಬಹುದು. ಅರ್ಥ ಆಯ್ತಲ್ಲ. ಈ ಝೀರೋ ಫಸ್ಟ್ ಪಾಯಿಂಟಲ್ಲಿ ಏನು ಹೇಳ್ತಾ ಇದ್ದಾರೆ, ಈ ಝೀರೋ ಆಫ್ ಎ ಪಾಲಿನಾಮಿಯಲ್ ನೀಡ್ ನಾಟ್ ಬಿ ಝೀರೋ. ಝೀರೋ ಆಫ್ ಎ ಪಾಲಿನಾಮಿಯಲ್ ಇದೆಯಲ್ಲ ಝೀರೋ ಆಗಿರಲೇಬೇಕಂತೇನಿಲ್ಲ. ಸೆಕೆಂಡ್ ಪಾಯಿಂಟಲ್ಲಿ ಝೀರೋ ಮೇ ಬಿ ಎ ಝೀರೋ ಆಫ್ ಎ ಪಾಲಿನಾಮಿಯಲ್. ಸೆಕೆಂಡ್ ಪಾಯಿಂಟಲ್ಲಿ ಏನು ಹೇಳ್ತಾ ಇದ್ದಾರೆ, ಝೀರೋ ಅನ್ನೋದು ಝೀರೋ ಆಫ್ ಎ ಪಾಲಿನಾಮಿಯಲ್ ಆಗಿರಬಹುದು, ಮೇ ಬಿ. ಗೊತ್ತಾಯ್ತಲ್ಲ. ಥರ್ಡ್ ಪಾಯಿಂಟ್, ಎವ್ರಿ ಲೀನಿಯರ್ ಪಾಲಿನಾಮಿಯಲ್ ಹ್ಯಾಸ್ ಒನ್ ಆ್ಯಂಡ್ ಓನ್ಲಿ ಒನ್ ಝೀರೋ. ಎವ್ರಿ ಲೀನಿಯರ್ ಪಾಲಿನಾಮಿಯಲ್ ಹ್ಯಾಸ್ ಒನ್ ಆ್ಯಂಡ್ ಓನ್ಲಿ ಒನ್ ಝೀರೋ. ಅಂದ್ರೇನು, ಈ ಲೀನಿಯರ್ ಪಾಲಿನಾಮಿಯಲ್ ಇದೆಯಲ್ಲ, ಆ ಲೀನಿಯರ್ ಪಾಲಿನಾಮಿಯಲ್ ಒಂದೇ ಒಂದು ಝೀರೋನ ಹೊಂದಿರುತ್ತದೆ. ಗೊತ್ತಾಯ್ತಲ್ಲ. ಒಂದೇ ಒಂದು ಝೀರೋನ ಹೊಂದಿರುತ್ತದೆ. ಎವ್ರಿ ಲೀನಿಯರ್ ಪಾಲಿನಾಮಿಯಲ್ ಅಂದರೆ ಆ ಲೀನಿಯರ್ ಪಾಲಿನಾಮಿಯಲ್ ಇದೆಯಲ್ಲ, ಎವ್ರಿ ಲೀನಿಯರ್ ಪಾಲಿನಾಮಿಯಲ್ ಹ್ಯಾಸ್ ಒನ್ ಆ್ಯಂಡ್ ಓನ್ಲಿ ಒನ್ ಝೀರೋ. ಒಂದೇ ಒಂದು ಝೀರೋನ ಹೊಂದಿರುತ್ತದೆ. ಎವ್ರಿ ಲೀನಿಯರ್ ಪಾಲಿನಾಮಿಯಲ್, ಪ್ರತಿಯೊಂದು ಲೀನಿಯರ್ ಪಾಲಿನಾಮಿಯಲ್. ಎವ್ರಿ ಲೀನಿಯರ್ ಪಾಲಿನಾಮಿಯಲ್ ಅಂತ ಹೇಳಿದ್ರೆ ಪ್ರತಿಯೊಂದು ಲೀನಿಯರ್ ಪಾಲಿನಾಮಿಯಲ್ ಹ್ಯಾಸ್ ಅಂದರೆ ಹೊಂದಿರುತ್ತದೆ. ಏನನ್ನು, ಒಂದೇ ಒಂದು ಝೀರೋನ ಹೊಂದಿರುತ್ತದೆ. ಗೊತ್ತಾಯ್ತಲ್ಲ. ಫಸ್ಟ್ ಪಾಯಿಂಟ್ ಏನು ಹೇಳುತ್ತೆ, ಎ ಝೀರೋ ಆಫ್ ಎ ಪಾಲಿನಾಮಿಯಲ್ ನೀಡ್ ನಾಟ್ ಬಿ ಝೀರೋ. ಅಂದರೆ ಝೀರೋ ಆಫ್ ಎ ಪಾಲಿನಾಮಿಯಲ್ ಝೀರೋ ಆಗಿಲ್ಲದೆ ಇರಬಹುದು. ಸೆಕೆಂಡ್ ಪಾಯಿಂಟಲ್ಲಿ ಝೀರೋ ಮೇ ಬಿ ಎ ಝೀರೋ ಆಫ್ ಎ ಪಾಲಿನಾಮಿಯಲ್. ಅಂದರೆ ಝೀರೋ ಅನ್ನೋದು ಝೀರೋ ಆಫ್ ಎ ಪಾಲಿನಾಮಿಯಲ್ ಆಗಿರಬಹುದು. ಥರ್ಡ್ ಪಾಯಿಂಟ್, ಎವ್ರಿ ಲೀನಿಯರ್ ಪಾಲಿನಾಮಿಯಲ್ ಹ್ಯಾಸ್ ಒನ್ ಆ್ಯಂಡ್ ಓನ್ಲಿ ಒನ್ ಝೀರೋ. ಅಂದರೆ ಪ್ರತಿಯೊಂದು ಲೀನಿಯರ್ ಪಾಲಿನಾಮಿಯಲ್ ಒಂದು ಝೀರೋನ ಹೊಂದಿರುತ್ತದೆ. ಒಂದೇ ಒಂದು ಝೀರೋನ ಹೊಂದಿರುತ್ತದೆ. ಮತ್ತು ಇನ್ನು ಬೇರೆ ಯಾವುದಾದ್ರು ಒಂದು ವ್ಯಾಲ್ಯೂ ಸಿಗುತ್ತೆ, ಅನದರ್ ವ್ಯಾಲ್ಯೂ. ಗೊತ್ತಾಯ್ತಲ್ಲ. 1 0 ಮಾತ್ರ ಕಂಪಲ್ಸರಿ ಇದ್ದೇ ಇರ್ತದೆ. ಓಕೆ, ಇಲ್ಲಿ ಎಕ್ಸಾಂಪಲ್
ಇದು ಬೈನಾಮಿಯಲ್ ಆಗುತ್ತೆ ಇದು, ಗೊತ್ತಾಯ್ತಲ್ಲ. ಈ x-1 ಅಂತ ಇದೆಯಲ್ಲ ಆ ಥರದ್ದು ಒಂದು ಝೀರೋನಾದರೂ ಹೊಂದಿರುತ್ತಂತ. ಫೋರ್ತ್, ಎ ಪಾಲಿನಾಮಿಯಲ್ ಕ್ಯಾನ್ ಹ್ಯಾವ್ ಮೋರ್ ದ್ಯಾನ್ 1 ಝೀರೋ. ಈ ಪಾಲಿನಾಮಿಯಲ್ ಇದೆಯಲ್ಲ ಅದು ಮೋರ್ ದ್ಯಾನ್ 1 ಝೀರೋ, ಒಂದಕ್ಕಿಂತ ಹೆಚ್ಚು ಝೀರೋನ ಹೊಂದಿರುತ್ತದೆ. ಇಷ್ಟು ಪಾಯಿಂಟ್ಸ್ನ ನಾವು ಅಬ್ಸರ್ವ್ ಮಾಡಿದ್ವಿ, ಗೊತ್ತಾಯ್ತಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್.